ಈ ಹಸು ರಾತ್ರಿ ಎಲ್ಲ ಅದೆಷ್ಟು ನೋವು ತಿಂತೋ ಗೊತ್ತಿಲ್ಲ. ಪಾಪ ರಾತ್ರಿ ಇಡೀ ಕರು ಹಾಕುತ್ತೆ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಿದ್ದಾರೆ. ಆದ್ರೆ ಕರು ಹಾಕಿಲ್ಲ, ತುಂಬಾ ನೋವು ಪಡ್ತಂತೆ. ಅದು ಕರು ಬರೋ ಹತ್ರ ಏನಾಗಿದೆ, ಕಾಲ್ ಮಡ್ಚ್ಕೊಂಡು ಮಲ್ಕೊಬಿಟ್ಟಿದೆ ಅಂತೆ ಒಳಗಡೆ ಕರು. ಹಂಗಾಗಿ ತುಂಬಾ ಅರ್ಚೈತೆ, ತುಂಬಾ ನೋವು ಪಟ್ಟೈತೆ. ಡಾಕ್ಟರ್ನ ಕರ್ಕೊಂಡು ಬಂದು ನೆಕ್ಸ್ಟ್ ತಗ್ಸದ್ದೇ ಆಯ್ತು ರಾತ್ರಿನೇ. ಆಮೇಲೆ ನನ್ನ ತಮ್ಮ ಹೋಗ್ಬಿಟ್ಟು ಅದೆಲ್ಲ ಮೈ ತೊಳೆದು ಕೊಟ್ಟ. ಪಕ್ಕದ ಮನೆಯವ್ರದ್ದು ಹಸು ಬಂದ್ಬಿಟ್ಟು ತುಂಬಾ ಚೆನ್ನಾಗಿದೆ, ಕರುನು ಅಷ್ಟೇನೆ. ನಾನು ಹಸುನು ಕರುನು ನೋಡ್ಕೊಂಡು ಬಂದು ನೆಕ್ಸ್ಟ್ ಮೊಟ್ಟೆ ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು 10 ಮೊಟ್ಟೆ ತರಿಸಿದ್ದೆ. ನಮ್ಮಮ್ಮ ಮಾಡೋ ಸ್ಟೈಲಲ್ಲೇ ನಾನು ಮಾಡ್ತಾ ಇರೋದು ಮೊಟ್ಟೆ. 10 ಮೊಟ್ಟೆಗೆ ಸ್ವಲ್ಪ ಈರುಳ್ಳಿನೂ ಹಸಿಮೆಣಸಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದ್ ಕಡೆ ಬೌಲಲ್ಲಿ ಮೊಟ್ಟೆ ಎಲ್ಲ ಹೊಡೆದಾಕಂತ ಇದೀನಿ. ನನಗೆ ಒಂದೇ ಸಾರಿ ಬಾಂಡಿಲ್ ಹೊಡೆದಾಕಕ್ಕೆ ಬರಲ್ಲ, ಅದೆಲ್ಲ ಚಿಪ್ಪೆಲ್ಲ ಉದುರಿಸ್ಬಿಡ್ತೀನಿ. ಸೊ ಹಂಗಾಗಿ ನೋಡಿ, ಅದು ಈರುಳ್ಳಿನೂ ಹಸಿಮೆಣಸಿನಕಾಯಿ ಕರ್ಬೇವಿನ ಸೊಪ್ಪು ಫ್ರೈ ಆದ್ಮೇಲೆ ಈಗ ಮೊಟ್ಟೆ ಹಾಕ್ತಾ ಇದೀನಿ. ಇದ್ರ ಜೊತೆಗೆ ನಾವು ಮಂಡಕ್ಕಿ ಹಾಕ್ತಿವಿ. ಇದು ನಮ್ಮಮ್ಮ ಹಿಂಗೇನೆ ಮಾಡೋದು, ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿ ಆಗಿರುತ್ತೆ. ಇದ್ರ ಜೊತೆಗೆ ಚಪಾತಿನೂ ಚೆನ್ನಾಗಿರುತ್ತೆ, ಇಲ್ಲ ರೈಸ್ ಜೊತೆ ತಿಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಅಷ್ಟೇ ರೈಸ್ ಮಾಡಿದ್ದೆ, ತುಂಬಾ ಟೇಸ್ಟಿಯಾಗಿತ್ತು. ಊಟ ಮಾಡ್ಕೊಂಡು ನೆಕ್ಸ್ಟ್ ನಾನು ಬೆಳಿಗ್ಗೆ ತೋರಿಸ್ತಾ ಇದೀನಿ. ಹಾಲು ತಗೊಂಡ್ ಬರೋಣ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆದ್ರೆ ನನ್ನ ತಮ್ಮ ಇನ್ನೂ ಹಾಲು ಕರಿತಾ ಇದ್ದ. ಸೊ ನೋಡಿ, ಬೆಳಿಗ್ಗೆ ಈ ರೀತಿ ಇತ್ತು ವ್ಯೂ ನೋಡ.